ನನಗೂ ಬ್ಲೆಸ್ ಮಾಡಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬ್ಲೆಸ್ ಮಾಡಲಿ ಅಂತ ಕೇಳ್ಕೊತೀನಿ. ನಂಗೆ ಇವತ್ತು ಮೇಕಪ್ ಮಾಡಿದ್ದೀನಿ, ಅವ್ರನ್ನ ತೋರಿಸಿದೆ. ಪ್ರಗತಿ ಮನೆಯಲ್ಲಿ ಫಂಕ್ಷನ್ ನಡೀತಿದೆ, ಸೊ ಅದಕ್ಕೆಲ್ಲ ರೆಡಿ ಆಗಬೇಕು ಅಂತ ಅಂದ್ಲು. ಇವಾಗ ನಿನ್ನೆ ಅಕ್ಕ ಬಂದೇ ಇಲ್ಲ. ನೋಡು ನೋಡು ಇವಾಗ ಅಳ್ತಾಳೆ. ನೋಡು ಇವಾಗ ಬಂತು. ಹಾಯ್. ಸೊ ಇವಳು ನೋಡಿ ನನ್ನ ಸಬ್ಸ್ಕ್ರೈಬರ್ ಅಂತೆ, ನನ್ನ ವ್ಲಾಗ್ಸ್ನ ಎವ್ರಿಡೇ ನೋಡ್ಕೊಳ್ಳಂತೆ. ನೋಡಿ ನನ್ನ ಜೊತೆ ಊಟಕ್ಕೆ ಯಾರು ಕೂತಿದ್ದಾರೆ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಈ ಥರ ರೆಡಿ ಆಗಿದ್ದೀನಿ. ಸೊ ದಿಸ್ ಇಸ್ ಮೈ ಫುಲ್ ಔಟ್ಫಿಟ್. ದೇವ್ರು ಬಂತಲ್ಲ, ಸೊ ಇವತ್ತು ಮೇನ್ ಫಂಕ್ಷನ್ ಇರೋದು. ನಿನ್ನೆ ಎಲ್ಲ ಮೆರವಣಿಗೆ ಮಾಡಿಸಿದ್ವಿ. ಮೆರವಣಿಗೆ ಎಲ್ಲ ತುಂಬ ಸಖತ್ತಾಗಾಯಿತು. ನನಗಂತೂ ಎಷ್ಟು ಖುಷಿ ಆಯಿತು ಅಂತ ಅಂದರೆ, ಇದೊಂದು ದಿನಕ್ಕೋಸ್ಕರ ನಾವು ಆಲ್ಮೋಸ್ಟ್ 20 ಇಯರ್ಸಿಂದ ಕಾದಿದ್ದೀವಿ. ಯಾಕೆಂದರೆ ನಾವು ಮನೆ ದೇವ್ರನ್ನ ಮನೆಗೆ ಕರ್ಸೋಕ್ಕೆ ಆಗ್ತಿರ್ಲಿಲ್ಲ, ಏನಾದ್ರು ಒಂದು ಆಗ್ತಿತ್ತು. ಫೈನಲಿ ಮನೆ ದೇವ್ರು ನಮ್ಮ ಮನೆಗೆ ಬಂದಾಗ ಅದು ಆಗೋ ಮನ್ಸಿಗೆ ನೆಮ್ಮದಿ ಇದೆ ಅಲ್ವಾ. ಅಪ್ಪ ನಮ್ಮ ಮನೆ ಒಳಗಡೆ ಬಂದು ಕೂತಿದ ತಕ್ಷಣ, ಅದಕ್ಕೆ ಕೆಳಗಡೆ ಆ್ಯಕ್ಚುಲಿ ಕ್ಲಿಪ್ಪಿಂಗ್ಸ್ ಹಾಕಿದ್ದೆ ಲಾಸ್ಟ್ ವ್ಲಾಗಲ್ಲಿ, ನೋಡಿಲ್ಲ ಅಂದರೆ ಹೋಗಿ ನೋಡಿ. ನಮ್ಮ ಮನೆಗೆ ಬರೋಕ್ಕೆ ಮುಂಚೆ ಅದು ಎಷ್ಟು ಒಂಥರ ಫುಲ್ಲು ಇಟ್ಕೊಂಡಿದ್ರಲ್ಲ ಎಲ್ಲರೂ ಅದನ್ನು ದೇವ್ರನ್ನ, ಆವಾಗ ಫುಲ್ಲು ಹಿಂಗೆಲ್ಲ ಶೇಕ್ ಮಾಡಿ ತುಂಬ ಚೆನ್ನಾಗಿ ನಮ್ಮ ಮನೆ ಒಳಗಡೆ ಬಂದು ಕೂತ್ಕೋತು. ಸೊ ಐ ಆಮ್ ವೆರಿ ಹ್ಯಾಪಿ. ಸೊ ದೇವ್ರು ನನಗೂ ಬ್ಲೆಸ್ ಮಾಡಲಿ ಮತ್ತು ನನ್ನ ಸಬ್ಸ್ಕ್ರೈಬರ್ಸ್ ಎಲ್ಲರಿಗೂ ಬ್ಲೆಸ್ ಮಾಡಲಿ ಅಂತ ಕೇಳ್ಕೊತೀನಿ. ನನಗೆ ಇವತ್ತು ಮೇಕ್ ಓವರ್ ಮಾಡಿರೋದು ಯಾರು ಅಂತ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ, ಹೋಗಿ ನೋಡ್ಕೊಂಬನ್ನಿ. ನನಗೆ ಇವಾಗ ಇಲ್ಲಿ ಲೆನ್ಸ್ ಹಾಕಿದ್ರು. ನನಗೆ ಲೆನ್ಸ್ ಹಾಕೋಷ್ಟರಲ್ಲಿ ಎಷ್ಟು ಕಷ್ಟ ಅಂದರೆ ನನ್ನ ಐಸ್ ಫುಲ್ ವಾಟರ್ ಆಗಿಬಿಡುತ್ತೆ, ನನ್ನ ಕಣ್ಣಲ್ಲಿ ಲೆನ್ಸ್ ಕೂರೋದೇ ಇಲ್ಲ. ತುಂಬ ಕಷ್ಟಪಟ್ಟು ಹಾಕಿದ್ರು, ಯಾಕೆಂದರೆ ಆ ಕಂಪ್ಲೀಟ್ ಔಟ್ಫಿಟ್ಟಿಗೆ ಏನೋ ಒಂದು ಮಿಸ್ಸಿಂಗ್ ಅಂತ ಅನ್ನಿಸ್ಬಾರ್ದು ಅಂದ್ಬಿಟ್ಟು ಹಾಕ್ಸ್ಕೊಂಡೆ. ಬಟ್ ಹೋಗ್ತಾ ಏನಾಗೋಯ್ತು ಅಂದರೆ, ಲೆನ್ಸ್ ಇದ್ದಿದ್ದೆ 1 ಅವರ್ ಅಷ್ಟೇ ನನ್ನ ಕಣ್ಣಲ್ಲಿ. 1 ಅವರ್ ಆಗಿದ ತಕ್ಷಣ ಲೆನ್ಸ್ ಅದಷ್ಟಕ್ಕದು ಅದೇ ಕಣ್ಣಿಂದ ಈಚೆ ಬಂದ್ಬಿಡ್ತು. ಅದು ಏನಕ್ಕೆ ಈಚೆ ಬಂತು ಏನೋ ಗೊತ್ತಿಲ್ಲ ಗೈಸ್. ಸಡನ್ನಾಗಿ ಹೆಂಗೆ ಈಚೆ ಬಂತು ಅಂದರೆ ನನಗೆ ಅಲ್ಲೇ ಮೂಡ್ ಆಫ್ ಆಗೋಯ್ತು. ಶಿಟ್, ನಾನಿನ್ನ ಫೋಟೋಸು ಕ್ಲಿಕ್ ಮಾಡಿರಲಿಲ್ಲ ಎಷ್ಟೊಂದು. ನನ್ನ ಐಮ್ ಲೈಕ್ ಓಕೆ ಫೈನ್ ಬಿಡು ಅಂತ ಅನ್ಕೊಂಡು ಸುಮ್ಮನಾಗೋದೆ. ಓ ಗೈಸ್, ನಾನು ಇವತ್ತು ಕೂಡ ಬೇಗ ರೆಡಿ ಆಗಿದ್ದೀನಿ. ಲೇಟಾಗಿ ಬಂದು ಕೂಡ ಬೇಗ ರೆಡಿ ಆಗಿದ್ದೀನಿ. ಆದರೆ ನಮ್ಮಮ್ಮ ನೋಡಿ ಇನ್ನೂ ಲೇಟು. ನಂದು ಮೇಕಪ್ ಕೂಡ ಆಯಿತು, ಹೇರ್ ಸ್ಟೈಲ್ ಕೂಡ ಆಗಿದೆ. ಸೊ ಸ್ಯಾರಿ ಡ್ರೇಪಿಂಗ್ ಒಂದೇ ಬಾಕಿ ಇರೋದು. ಸೊ ಈ ಥರ ಇದ್ದೀನಿ ಇವತ್ತು. ಫುಲ್ ಡಿಫ್ರೆಂಟಾಗಿ ಕಾಣಿಸ್ತಾ ಇದ್ದೀನಿ ಗೈಸ್. ಎಷ್ಟೊಂದು ದಿನ ಆದಮೇಲೆ ಮೇಕ್ ಓವರ್ ಮಾಡಿಸ್ಕೊಂಡಿದ್ದೀನಿ. ನಂಗೆ ಇವತ್ತು ಮೇಕಪ್ ಮಾಡಿದ್ದೀನಿ, ಅವ್ರನ್ನ ತೋರಿಸು. ಥ್ಯಾಂಕ್ ಯು ಸೋ ಮಚ್. ಸೊ ಅವ್ರದ್ದು ನೇಮು ಮತ್ತು ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸ್ಕ್ರೀನ್ ಮೇಲೆ ಹಾಕಿರ್ತೀನಿ. ದಯವಿಟ್ಟು ಮೇಕಪ್ಗೋಸ್ಕರ ಇವ್ರನ್ನ ಮತ್ತು ಸುನೀಲ್ ಅಂಕಲ್ನ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಹೇರ್ ಸ್ಟೈಲು ಮತ್ತು ಸ್ಯಾರಿ ಡ್ರಾಪಿಂಗು ಆಂಟಿ ಮಾಡಿಕೊಟ್ರು, ತುಂಬ ಸಖತ್ತಾಗಿ ಮಾಡಿಕೊಟ್ಟಿದ್ದಾರೆ. ಸೊ ಐ ಆಮ್ ಇನ್ ಲವ್ ವಿತ್ ಮೈ ಕಂಪ್ಲೀಟ್ ಔಟ್ಫಿಟ್ ಆ್ಯಂಡ್ ಮೈ ಸೊ ನಾನು ಯಾವಾಗಲೂ ನಾನು ಎವ್ರಿ ಟೈಮ್ ಮಾಡಿಸ್ಕೊಳ್ಳೋದೆ ಇವ್ರ ಹತ್ರ ಮೇಕಪ್. ಸುನೀಲ್ ಅಂಕಲ್ ಮಿಸ್ ಆಗಿದ್ದಾರೆ ಈ ಸಲ, ಅದಕ್ಕೆ ನಾನು ಚಿಕ್ಕ ವಯಸ್ಸಿಂದನೂ ಅವ್ರ ಹತ್ರ ಮಾಡಿಸ್ಕೊಟ್ಟಿದ್ದೆ. ಸೊ ಅಂಕಲ್ ಅಂತ ಕರಿತೀನಿ. ಸೊ ಹಾಂ, ಅವ್ರನ್ನ ಬಿಟ್ಟರೆ ಅವ್ರ ಫ್ರೆಂಡ್ನ ಕಳಿಸ್ಕೊಟ್ಟಿದ್ದಾರೆ. ಸೊ ಇವರು ತುಂಬ ಸಖತ್ತಾಗಿ ಮಾಡ್ಕೊಟ್ಟಿದ್ದಾರೆ. ನಿಮಗೆ ಗೊತ್ತಾಗ್ತದೆ ಹೇಗೆ ಕಾಣಿಸ್ತಿದೆ ನಾನು ಅಂತ. ಸೊ ಈ ಥರ ರೆಡಿ ಆಗಿದೆ. ಅಲ್ಲಿ ತೋರಿಸೋಳು ಸ್ವಲ್ಪ ರೆಡಿ ಮಾಡಿಬಿಟ್ವಿ ಫೈನಲಿ. ಯಾಕೆಂದರೆ ಅವಳಿಗೆ ನನ್ನ ತೋರಿಸೋ, ಯಾಕೆಂದರೆ ಅವಳಿಗೆ ಎಷ್ಟೊಂದು ದಿನದಿಂದ ಲೆನ್ಸ್ ಹಾಕೋಬೇಕು ಅಂತ ಆಸೆ ಇತ್ತು. ಸೊ ಇವತ್ತು ನನ್ನ ತಂಗಿದು ಆಸೆನ ಅವ್ರ ದೊಡ್ಡಮ್ಮ ಪೂರೈಸಿದ್ದಾರೆ. ಏನನ್ಸ್ತಿದೆ ಯಾರು ಹೇಳಿ? ಖುಷಿ ಆಗ್ತಿದೆ ಹಾಕೋತಿರೋದು. ಐ ಲುಕ್ ಪ್ರಿಟಿ, ಐ ಲುಕ್ ನೈಸ್. ಥ್ಯಾಂಕ್ ಯು ದೊಡ್ಡಮ್ಮ. ಮಾಡಿದ್ದಾರೆ. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಕ್ಚುಲಿ ಸುನೀಲ್ ಅಂತ ಒಬ್ಬರಿದ್ದಾರೆ, ಅವ್ರು ನನಗೆ ಆ್ಯಕ್ಚುಲಿ ಯೂಶ್ವಲಾಗಿ ಮೇಕಪ್ ಮಾಡ್ತಿದ್ದಿದ್ದು. ಯಾಕಂದರೆ ನಾನು ಅವ್ರ ಹತ್ರ ಅಡ್ಜಸ್ಟ್ ಆಗಿಬಿಟ್ಟಿದ್ದೆ. ಲೈಕ್ ಅವ್ರಿಗೆ ಗೊತ್ತು ನನ್ನ ಸ್ಕಿನ್ನಿಗೆ ಹೆಂಗೆ ಮೇಕಪ್ ಮಾಡಬೇಕು ಅಂತ. ಸೊ ಇವತ್ತು ಅವರು ಬರೋಕ್ಕಾಗಲಿಲ್ಲ, ಅವರೆಲ್ಲ ಹೊರಗಡೆ ಹೋಗಿದ್ರು ಅಂತ ಅಂದ್ಬಿಟ್ಟು ಅವ್ರ ಫ್ರೆಂಡ್ನ ಕಳಿಸ್ಕೊಟ್ಟಿದ್ರು. ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಐ ಆಮ್ ಟೋಟಲಿ ಇನ್ ಲವ್ ವಿತ್ ದಿಸ್ ಲುಕ್. ಸೊ ನಿಮಗೆ ಇನ್ನೊಬ್ರನ್ನ ತೋರಿಸ್ತೀನಿ. ನೀವು ಗೋವಾ ವ್ಲಾಗ್ ನೋಡಿದರೆ, ಗೋವಾ ವ್ಲಾಗಲ್ಲಿ ನನ್ನ ಫ್ರೆಂಡ್ ಸಂಜನಾ ಹೇಳಿದ್ದಾಳೆ ಏನಂತ, ಪ್ರಗತಿ ಮನೇಲಿ ಫಂಕ್ಷನ್ ಇದೆ, ನಾನು ಅದಕ್ಕೆಲ್ಲ ರೆಡಿ ಆಗಬೇಕು ಅಂತ. ಆದರೆ ಅವಳು ನಿನ್ನೆ ಫಂಕ್ಷನ್ಗೆ ಬಂದಿರೋ, ತೋರಿಸ್ತೀನಿ ಬನ್ನಿ ಅವಳನ್ನ. ಓ ನೋಡಿ ಗೈಸ್, ಸಂಜನಾ ಹೆಂಗೆ ಮಾಡಿದ್ದಾಳೆ
ಅದೇ ಹೇಳ್ತೀನಿ ಕೇಳಿಸ್ಕೊ. ಗೋವಾ ಅಲ್ಲಿ ವ್ಲಾಗ್ ಇವತ್ತು ಅಪ್ಲೋಡ್ ಮಾಡಿದ್ದೆ, ಹೋಗಿ ನೋಡು. ಅದ್ರಲ್ಲಿ ಏನಂತ ಹೇಳಿದ್ರೆ, ನೆಕ್ಸ್ಟ್ ವಾರ ನನಗೆ ತುಂಬಾ ಕೆಲಸ ಇದೆ ಗತಿ ಮನೆಯಲ್ಲಿ ಫಂಕ್ಷನ್ ನಡೀತಿದೆ, ಸೊ ಅದಕ್ಕೆಲ್ಲ ರೆಡಿ ಆಗ್ಬೇಕು ಅಂತ ಅಂದ್ಲು. ಇವಾಗ ನಿನ್ನೆ ಅಕ್ಕ ಬಂದೇ ಇಲ್ಲ. ನಿನ್ನೆನೆ ಮೇನ್ ಫಂಕ್ಷನ್ ಅಂದ್ರೆ ಇವತ್ ಮೇನ್ ಫಂಕ್ಷನ್ ಇದ್ದಿದ್ದು, ಬಟ್ ನಿನ್ನೆ ಎಷ್ಟು ಗ್ರ್ಯಾಂಡ್ ನಿನ್ನೆ ಗ್ರ್ಯಾಂಡ್ ಅಂತ ಗೊತ್ತಿರ್ಲಿಲ್ಲ. ಏನೋ ನಿನ್ನೆ ಪೂಜೆ ಇದೆ, ಇವತ್ ಪೂಜೆ ಇದೆ ಅಂದಾಗ ಬೆಸ್ಟ್ ಫ್ರೆಂಡ್ ಅಂತ ಬೇಕಿತ್ತು. ಹೂ ನೋಸ್ ಮಿ ಬೆಟರ್ ಅಲ್ಲೂ ಕೂಡ ಇವಳು ಸೋತ್ಲು. ನಿನ್ನೆ ಫಂಕ್ಷನ್ಗೂ ಬರ್ಲಿಲ್ಲ. ಅದೇನ್ ಬೆಸ್ಟ್ ಫ್ರೆಂಡ್, ಅದೇನ್ 16 ವರ್ಷದಿಂದ ಇಲ್ಲಿ ಯಾರಿದ್ದಾರೆ? ನಮ್ಮ ಜಾನ್ಸಿ. ಎಷ್ಟು ದಿನ ಆದ್ಮೇಲೆ ನನ್ನ ಬ್ಲಾಗಲ್ಲಿ ಕಾಣಿಸ್ಕೊತಿದ್ಯಾ? ಬಬ್ಲು ಬ್ಲಾಗೇ ಲಾಸ್ಟು. ಬಬ್ಲುನ್ ಕಳ್ಸಕ್ ಹೋಗಿ, ಅದಾದ್ಮೇಲೆ ಕಳ್ಸಕ್ ಹೋಗಿ ಅವನು ಹೋಗ್ಲಿಲ್ಲ. ನಾವು ಲಂಡನ್ಗೆ ಹೋಗ್ತಾನೆ ಇದೀವಿ, ಅದಾಗ್ತಾನೆ ಇದೆ. ಬೇಗ ಬುಕ್ ಮಾಡ್ಕೊಂಡು ಹೋಗ್ರಿ. ಕಾಲೇಜ್ ಸ್ಟಾರ್ಟ್ ಆಗೋದು ಸೆಪ್ಟೆಂಬರ್. ಗೈಸ್, ಇವಳ ತರ ಮಾತ್ರ ಯಾರು ಫ್ರೆಂಡ್ಸ್ ಇಟ್ಕೋಬೇಡಿ. ಹಿಂಗೆ ಕೈ ಕಾಲು ಎಲ್ಲ ಕೊಟ್ಬಿಡ್ತಾರೆ ಎಂಡ್ ಮೂಮೆಂಟ್ ಅಲ್ಲಿ. ಒಂದ್ಸಲಿ ತಿನ್ನಕ್ ಹೋದಾಗ ಅಳಕ್ ಸ್ಟಾರ್ಟ್ ಮಾಡಿದ್ಲು ತಾನೆ. ಬ್ರೋ ಇವಳು ಹಿಂಗೆ ಬ್ರೋ ಎಷ್ಟೊಂದ್ಸಲ ಹೊಟ್ಟೆ ಎಸಿ ಅಂತ ಒಂದಿನ ಕಾಲೇಜ್ ಬಿಟ್ಟಾಗ ಹತ್ತಿದ್ಲು ನನ್ನ ಫ್ರೆಂಡ್ ಹತ್ರ. ಸುಮ್ನೆ ಅಳ್ತಾಳೆ. ಈಗ್ಲೂ ಅಷ್ಟೇ, ಇಷ್ಟು ಹೇಳ್ತಾ ಇರೋದಕ್ಕೆ ಅಳ್ತಾಳೆ. ಬೇರೆ ಟೈಮಲ್ಲಿ ಇರ್ತಾಳೆ ಗೈಸ್, ಬೇರೆ ಟೈಮಲ್ಲಿ ಎದ್ರೆ ಕೂತ್ರೆ ಎವ್ರಿ ಡೇ ಬೆಳಗ್ಗೆ ಎದ್ದಾಗ ಇರ್ತಾಳೆ. ಫಂಕ್ಷನ್ ಅಂದಾಗ ಸ್ವಲ್ಪ ನೋಡು ಇವಾಗ ಅಳ್ತಾಳೆ. ನೋಡು ಇವಾಗ ಬಂತು ಮಸಾಜ್ ಮಾಡ್ಕೊಂಡ್ ಕೂತೋಳ್ ಬ್ರೂನಾಗ. ನೆನ್ನೆ ಫೋನ್ ಮಾಡಿದ್ದೆ, ಯಾವಾಗ ಗೊತ್ತಾ? ದೇವಸ್ಥಾನದಲ್ಲಿ ಇದ್ದಾಗ. ಇವಳು ಹೊರ್ಗಡೆ ಏನೋ ಸಾಮಾನ್ ತರಕ್ ಹೋಗಿದ್ಲು. ಏನೋ ದೇವ್ರು ಬಂದಿತ್ತಲ್ವಾ, ಹಂಗೆ ಬಂದಿದ್ದ ದೇವಸ್ಥಾನದ ಹತ್ರ ಒಂದ್ ಲುಕ್ ಹಾಕ್ಬಿಟ್ಟು ಹೋಗು ಅಂತ ಅಂದ್ರೆ ಬರ್ಲಿಲ್ಲ. ಅಲ್ಲಿ ನನಗೆ ಜಾಸ್ತಿ ಬೇಜಾರಾಗಿದ್ದು ಅದೇ. ಅದ್ 2 ನಿಮಿಷದಲ್ಲಿ ಕೊಟ್ಬಿಟ್ಟು ನೀನೇ ಅಲ್ಲಿ ಯಾರು ನಿನ್ನ ನೋಡ್ತಾ ಇರ್ಲಿಲ್ಲ. ನೀನು ದೇವ್ರನ್ನ ನೋಡಕ್ಕೆ ಅಂತ ನಿನ್ನ ಕರ್ದಿದ್ದು, ಜನ ನಿನ್ನ ನೋಡಕ್ಕೆ ಅಂತ ಅಲ್ಲ. ಊರಬ್ಬ ತುಂಬಾ ಚೆನ್ನಾಗ್ ಮಾಡಿದ್ರಲ್ಲ, ಆ ರಿಚುವಲ್ಸ್ ಎಲ್ಲ ನಿನಗೆ ತಿಳಿಸ್ಕೊಡೋಣ ಅನ್ಬಿಟ್ಟು ಕರ್ದಿದ್ದು. ಸೊ ನೀನ್ ಬರ್ಲಿಲ್ಲ, ಇಟ್ಸ್ ಓಕೆ. ಸಂತೆ ನೋಡಿ. ನಾನು ಒಬ್ನೇ ದೊಡ್ಡವರು, ಇನ್ನ 4 ಹಾಯ್ ಹೇಳು ಪಾಪು. ಮಗು ತರನೇ ಆಡ್ತಾಳೆ. ಸೊ ಇದು ನಮ್ಮ ಮಕ್ಕಳ ಸಂತೆ. ಎಲ್ಲರೂ ಒಟ್ಟಿಗೆ ಹಾಯ್ ಹೇಳಿ. ಹಾಯ್. ಸೊ ಇವಳು ನೋಡಿ ನನ್ನ ಸಬ್ಸ್ಕ್ರೈಬರ್ ಅಂತೆ, ನನ್ನ ಬ್ಲಾಗ್ಸ್ನ ಎವ್ರಿಡೇ ನೋಡ್ಕೊಳ್ಳಂತೆ. ಹೇಳು ನೀನು ಯಾವಾಗ ನೋಡ್ತೀಯ ಅಂತ. ಸೊ ಅವಾಗ್ಲಿಂದ ಹಿಂದೆ ಸುತ್ತಿದ್ದಾಳೆ ನಾನು ಮಾತಾಡ್ಸ್ಬೇಕು ಅಂತ. ಆದ್ರೆ ಯಾಕೋ ನಾಚ್ಕೋತಿದ್ದಾಳೆ. ಹಾಯ್ ಹೇಳು. ಹಾಯ್ ಯಾರು ಹೇಳು. ಹೇಳು ಸರಿ, ಆಯ್ತು, ಫೋಟೋ ತೆಗೆಸ್ಕೊಳ್ಳೋಣ ಬಾ. ಒಂದು 5 ನಿಮಿಷ ಟೈಮ್ ಫೋಟೋ ತೆಗೆಸ್ಕೊಳ್ಳೋಣ. ಫೈನಲಿ ಊಟಕ್ಕೆ ಕೂತಿದ್ದೀವಿ ನೋಡಿ. ನನ್ನ ಜೊತೆ ಊಟಕ್ಕೆ ಯಾರು ಕೂತಿದ್ದಾರೆ? ಪಿಂಕಿ. ಇಲ್ಲಿ ಪಿಂಕಿ ಅಲ್ಲಿ, ಪಿಂಕಿನ ಕಾಣಿಸ್ತಾರೆ ಅಲ್ಲಿದ್ದಾಳೆ. ಆಂಟಿ ಹಾಯ್. ಪಿಂಕಿ ಹಾಯ್. ಅದು ನಾನ್ ವೆಜ್ ಮಾಡಿಸಿದ್ದೀವಿ ಅಲ್ಲ, ದೇವ್ರ ಪ್ರಸಾದ ಥರ ಅಲ್ವಾ, ಇದನ್ನೆಲ್ಲ ತಿನ್ನಬೇಕು. ಮಿಸ್ ಮಾಡಿ ಊಟ ಮಾಡಿಕೊಂಡು ಆಮೇಲೆ ಸೀರಿಯಲ್ ನೋಡಲ್ಲಿ.
शतायुष्येवेन्द्रिये प्रतिष्ठति ಬನ್ನಿ ಬನ್ನಿ ಆಂಟಿ ಅಲ್ಲಿ ಇಟ್ಕೊಂಡಿದ್ರು ಅದಕ್ಕೆ ಅಲ್ಲಿ ಬಿಡಿ ಅಷ್ಟೇ
ಇವಾಗ ದೇವ್ರನ್ನ ಕಳಿಸ್ಕೊಟ್ಟಿದ್ದೀವಿ ನೋಡಿ. ಫುಲ್ ಖಾಲಿ ಖಾಲಿ ಆಗಿಬಿಡಿದೆ ಜಾಗ, ಒಂಥರ ಕ್ಲೀನಾಗಿ ಕಾಣಿಸ್ತಿದೆ. ಸೊ ಫುಲ್ ಟಯರ್ಡ್ ಆಗೋಗಿದ್ದೀನಿ. ನಮ್ಮಮ್ಮ ನೋಡಿ ಇಲ್ಲಿದ್ದಾರೆ. ಹಾಯ್ ಹೇಳಮ್ಮ. ನಮಸ್ತೆ. ಸಾಕು. ಸೊ ಇಲ್ಲಿ ನೋಡಿ ಸಂಜನಾ ಮತ್ತು ಪರಿ ಇದ್ದಾರೆ. ಸಂಜನಕ್ಕೆ ಸುಸ್ತಾಗೋಗಿದೆ. ಇನ್ನೊಬ್ರನ್ನ ತೋರಿಸ್ತೀರಿ ನನ್ನ ಬ್ಲಾಗಲ್ಲಿ. ಅವ್ರನ್ನ ನೀವೇನಾದ್ರು ನೋಡಿದ್ರೆ ಅವ್ರಿಗೂ ಕೂಡ ಗೊತ್ತಿಲ್ಲ. ಸುಮ್ಮನೆ ನನ್ನ ಬ್ಲಾಗ್ ಇಲ್ಲಿ ನೋಡಿ. ಸುಸ್ತಾಗಿ ಮಲ್ಕೊಬಿಟ್ಟಿದ್ದಾರೆ ನೋಡಿ. ಅಬ್ಬಿ ಅಂಕಲ್ ಇನ್ನ ಎದ್ದಿ ಫುಲ್ ಜೋಶಲ್ಲಿದ್ದಾರೆ. ಫುಲ್ ನಮ್ಮನ್ನ ಟಯರ್ಡ್ ಮಾಡಾಕ್ಬಿಟ್ಟಿದ್ದಾರೆ ನಮ್ಮ ಸರಿ ಅವರು. ಓ ನಾನು ಟಯರ್ಡ್ ಮಾಡೋದ್ನ ಫುಲ್ ಕೆಲಸ ಕೊಟ್ಟಿ ನಮ್ಗೆ ನೋಡಿ. ಅದಕ್ಕೆ ಕಾಫಿ ಕುಡಿತಾ ಇದೀವಿ. ಅಷ್ಟೇ. ಇವ್ರು ನೋಡಿ. ಸೊ ತುಂಬ ಅಂದರೆ ತುಂಬ ಕೆಲಸ ಮಾಡಿದ್ದಾರೆ ಅವರೆಲ್ಲ. ನಾನು ನಮ್ಮ ಅಮ್ಮಂಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಿದ್ದೀನಿ. ಯಾಕೆಂದರೆ ನಮ್ಮ ಅಮ್ಮನ ಕಾಲು ನೋಡಿ ಗೈಸ್ ಇಲ್ಲಿ. ಇವಾಗ ಫಸ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕು. ಕಾಲು ಉಳುಕಿ ಪಾಪ ಅವ್ರಿಗೆ ತುಂಬ ನೋವಾಗ್ಬಿಟ್ಟಿದೆ. ಸೊ ಅದಕ್ಕೆ ಒಂಥರ ಚೆನ್ನಾಗಿತ್ತು. ದೇವ್ರು ಹೋಗ್ಬೇಕಾದ್ರೆ ಒಂಥರ ತಗೋತೀನಿ. ಸೊ ನಾನು ಕಳಶ ಎತ್ಕೊಂಡಿದ್ದೆ. ಸೊ ನಾನು ಕಳಶ ಎತ್ಕೊಂಡು ಮಧ್ಯದಲ್ಲಿ ನಿಂತಿದ್ದಾಗ ಇಟ್ಬಿಡಿ, ನಾನು ಆಮೇಲೆ ನನ್ನ ತಣ್ಣಗೆ ಕುಡಿಯೋದು. ಸೊ ದೇವರು ಅದು ಮೂಮೆಂಟಲ್ಲಿ ಆಯ್ತಲ್ಲ, ಕೇಳಿಸ್ತೀನಿ ಬನ್ನಿ ನೋಡಿ, ಅವ್ರನ್ನೇ ಕೇಳಿಸ್ತೀನಿ ನಿಜನ ಸುಳ್ಳ ಅಂತ. ಯಾಕೆ ಅಂತ ಅಂದರೆ ದೇವ್ರನ್ನ ಎತ್ಕೊಂಡಿದ್ದೆಲ್ಲ ನಮ್ಮವರೇ, ಅಂದರೆ ನಮ್ಮ ಜೊತೆ ಇದ್ದವ್ರು ಎತ್ಕೊಂಡಿದ್ದು ದೇವ್ರನ್ನ. ನಾನು ದೇವ್ರ ಮಧ್ಯದಲ್ಲಿ ಕಳಶ ಇಟ್ಕೊಂಡು ನಿಂತಿದ್ದೆ. ನಾನು ಕಳಶ ಇಟ್ಕೊಂಡಿದ್ದಲ್ಲ. ಸೊ ದೇವ್ರು ಹೆಂಗೆ ಮೂವ್ ಆಗ್ತಿತ್ತೋ ಅದೇ ತಕ್ಕನಂಗೆ ನನ್ನ ಕಳಶ ಕೂಡ ನಾನು ಹೆಂಗೆ ಮೂವ್ ಆದ್ನ ನನಗೂ ಗೊತ್ತಿಲ್ಲ. ಅವ್ರು ಕ್ಲಿಪ್ಪಿಂಗ್ಸ್ ಹಾಕಿರ್ತೀವಿ ನೋಡಿರ್ತೀರಾ. ಸೊ ಕೇಳಿ ಅವ್ರನ್ನ, ನಿಜವಾಗ್ಲೂ ಅದು ಮೂವ್ ಆಯ್ತಾ? ನಿಜವಾಗ್ಲೂ ಮೂವ್ ಆಯ್ತು. ನೀವು ಮಧು ಅಂಕಲ್ ಎಲ್ಲ ಇಟ್ಕೊಂಡಿದ್ರಲ್ಲ, ನೀವೇ ಇಟ್ಕೊಂಡಿದ್ದು ತಾನೇ? ಹೌದು. ನಾನು ಕಳಶ ಎತ್ಕೊಂಡಾಗ ನನಗೂ ಆ ಕಡೆ ಈ ಕಡೆ ಇಲ್ಲ, ನಾನು ಮೂವ್ ಆದೆ. ಅದು ಹೆಂಗ್ ಮೂವ್ ಆದ್ನ ಚೆನ್ನಾಗಿತ್ತಲ್ವಾ ಅಂತ. ಓಕೆ.